ಸ್ಪೈಡರ್ ಮ್ಯಾನ್ ಮೇನೆ ದೇಖತರ ಸ್ಪೈಡರ್ ಅಂದ್ರೆ ಲಿಕ್ಕರು ಅಂದ್ರೆ ಎಣ್ಣೆ ಚಕ್ಲಿ ಕೈ ಉಳುಕಿದೆ ಪ್ಯಾಂಟ್ ಎಲ್ಲ ನೋಡಿ ನೋಡಿ ಫುಲ್ ಕಾಡ್ ರೋಡ್ ತರ ಐತೆ. ಇವಾಗ ಹೆಂಗ ತಾತಂದು ಮನೆ ಅಂತ ಮ್ಯಾಮ್ ಅವ್ರದ್ದು. ಸೊ ಹಾಯ್ ಹಲೋ ನಮಸ್ಕಾರ ಲಿಂಕ್ಸ್ ಮತ್ತೊಮ್ಮೆ ಮಗದೊಮ್ಮೆ. ಇವತ್ತೇನಂದ್ರೆ ಇವತ್ತು ಮಂಗ್ಳೂರ್ಗೆ ಹೋಗ್ತಿದ್ದೀವಿ. ಕೊರಗಜ್ಜ ನೋಡ್ಬೇಕು ಅನ್ಸುತ್ತಾ. ಸೊ ಒಬ್ಬನೇ ಹೋಗ್ತಿದ್ದೆ. ಸೊ ಜಗನ್ ಕೂಡ ಬರ್ತೀನಿ ಅಂದ. ಸೊ ಜಗನ್ನ ಕರ್ಕೊಂಡು ಉದ್ ಕಡೆ ಹೋಗ್ತಿದ್ದೀವಿ. ಇವಾಗ ಇನ್ನೊಂದು ಸ್ಪೆಷಲ್ ಏನಂದ್ರೆ ಆ ಕೋಲ ಜೊತೆ ಇವಾಗ ಏನಂದ್ರೆ ಇವಾಗ ನಾನು ಹೋಗ್ತಿರೋದಿಲ್ಲಿ ಕೊರಗಜ್ಜಗಲ್ವಾ. ಕೊರಗಜ್ಜ ಕೋಲ ಕೂಡ ಇದೆ. ಆ್ಯಂಡ್ ದೆನ್ ಇನ್ನೊಂದು ಯಾರ್ದಿದ್ದು ನಮ್ಮ ಅರ್ಶಿನಿ ಮ್ಯಾಮ್ ಅಂತ ಇದ್ದಾರೆ, ಅವ್ರ ಊರಲ್ಲಿ ಪಂಜುಳಿದಿದೆ. ಸೊ ಅಲ್ಲೂ ಕೂಡ ಹೋಗ್ತೀವಿ. ಇಲ್ಲಿ ನೋಡ್ರಿ ನಗ್ತಾನೆ ಪಾಪ ನಗ್ತಾನೆ. ಓಕೆ ಸೊ ಇವಾಗ ನಮ್ಮ ಸ್ಲೀಪರ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಈಗ ಜನರಲಲ್ಲಿ ಫಸ್ಟ್ ಟೈಮ್ ಪರದಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವನ್ನ. ಇರಲಿ ಸೊ ಗೈಸ್, ಇವಾಗ ಏನಂದರೆ ಇಲ್ಲಿ ಮಲಯಾಳಂ ಬಾಯ್ಸ್ ಇರ್ತಾರಲ್ಲ, ಅವ್ರಿಗೆ ಟ್ರಾನ್ಸ್ಲೇಟರ್ ಹಾಕ್ಬಿಟ್ಟು ಫುಲ್ ಮಾತಾಡ್ತಾ ಇದೀವಿ. ಟ್ರಾನ್ಸ್ಲೇಷನ್. ಹಾಯ್ ಬ್ರೋ. ಹಾಯ್. ಓಕೆ ಸೊ ಇಲ್ಲಿ ಇವಾಗ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ. ಮಲಯಾಳಂ ಸ್ವಲ್ಪ ಬರ್ತಿತ್ತು, ಇವಾಗ ಅದು ನೆನಪಿಲ್ಲ. ಬರೀ ಕೆಟ್ಟ ಮಾತುಗಳು ಬರ್ತಾವೆ ಅಷ್ಟೇ ಬೋಳಿ ಮಕ್ಕಳಿಂದ. ಸೊ ಇವಾಗ ಟ್ರಾನ್ಸ್ಲೇಷನ್ ಹಾಕೊಂಡು ಕಲಿತಾ ಇದ್ದೀವಿ ಗೈಸ್. ಇವಾಗ ನಮ್ಮ ಜಗನ್ನು ಅದೇ ವ್ಯೂಸ್ ಹೋಗಿತ್ತು ಗೊತ್ತಾ 10 ಮಿಲಿಯನ್ದು. ಅದನ್ನ ತೋರಿಸಿದ್ರೆ ಫೇಕ್ ಲೈಕ್ಸ್ ಫೇಕ್ ವ್ಯೂಸ್ ಅಂತ ನೀವಯ್ಯ ಬ್ರೋ. ಮಲಯಾಳಂ ಬ್ರೋ ಬ್ರೋ ಸೇ ಬ್ರೋ ಫೇಕ್ ವ್ಯೂಸ್ ಬ್ರೋ ಫೇಕ್ ವ್ಯೂಸ್. ಇವ್ರು ಇನ್ಸ್ಟೈಡಿ ಹಾಕ್ತೀನಿ ಅಂತ ಹೇಳ್ರಿ. ಇನ್ಸ್ಟೈಡಿ ಸೊ ಓಕೆ, ಒಳ್ಳೆ ವೈಪ್ ಕೊಡ್ತಿದ್ದಾರೆ. ಓಕೆ ಮಸ್ತಿದೆ. ಫೇಕ್ ವ್ಯೂಸ್. ಸ್ಪೈಡರ್ ಮ್ಯಾನ್ ಮೇನೆ ದೇಖತರ ಸ್ಪೈಡರ್. ಸೂಪರ್. ನೋ ಬಟ್ ಓನ್ಲಿ ರಿಯಲ್. ಸತ್ಯ ಸಲ್ ಬ್ರೋ ಯು ಸೇ ಫೇಕ್. ಈ ಫೇಕ್, ಈ ರಿಯಲ್. ರಿಯಲ್ ಫೇಕ್. ಫೇಕ್ ಫೇಕ್ ಸರ್ಜರಿ. ಫೇಕ್ ಸರ್ಜರಿ. ಫೇಕ್ ಸರ್ಜರಿ ಮಗ. ಫೇಕ್ ಸರ್ಜರಿ. ಅವ್ರು ನಮ್ಮ ಟ್ರಾನ್ಸ್ಲೇಟ್ರು. ಇವ್ರೇ என்ன 12 ರೂಪಾಯಿ ಕಾಕ. 12 ರೂಪಾಯಿ ಅಷ್ಟೇನಾ? ಅಷ್ಟೇನಾ? 12 ರೂಪಾಯಿ ಅಷ್ಟೇನಾ? ಅಲ್ಲ ಅದೇ 12 ರೂಪಾಯಿ ಅಷ್ಟೇನಾ? ಸೀರಿಯಸ್ ಆಗಿ ಗೊತ್ತಿಲ್ಲ ನಂಗೆ. ಅಕೌಂಟ್ ಹೊಟ್ಟೋಗುತ್ತೆ. ಹೇಳ್ರಿ ಅಕೌಂಟ್ ಹೊಟ್ಟೋಗುತ್ತೆ ಅಂತ ಹೇಳ್ರಿ. ಫೇಕ್ ವ್ಯೂಸ್ ಲೈಕ್ಸ್ ಹಾಕಿದ್ರೆ ಅಕೌಂಟ್ ಹೊಟ್ಟೋಗುತ್ತೆ. ನಿಜಮಾ ಅಕೌಂಟ್ ಹೋಗುತ್ತೆ. ಬೋಟ್ ಅಕೌಂಟಾ? ಬೋಟ್ ಫಾಲೋವರ್ಸ್. ಗೈಸ್ 12 ರೂಪಾಯಿಗೆ ಫೇಕ್ ಫಾಲೋವರ್ಸ್ ಹಾಕ್ತಾರಂತ. 12 ರೂಪಾಯಿಗೆ ನೋಡ್ಕೊಳ್ರಿ, ಮಗ ನೋಡ್ಕೊಳ್ರಿ. ಫೇಕ್ ಫಾಲೋವರ್ಸ್ 12 ರೂಪಾಯಿಗೆ 1K ವ್ಯೂಸ್. 12 ರೂಪಾಯಿಗೆ 1K ವ್ಯೂಸ್. ಗೈಸ್ ನೋಡ್ಕೊಳ್ರಿ ಇಲ್ಲೇ. ಅಲ್ಲ 12 ರೂಪಾಯಿಗೆ ಅಲ್ಲ ಏನ್ ಗೊತ್ತಾ ಇಲ್ಲಿ ಹೇಳ್ತಿರೋದು. 12 ರೂಪಾಯಿಗೆ 1000 ವ್ಯೂಸ್ ಅಂತೆ. ಈ ತರನೂ ಐತೆ ಅಂತ ಲೈಕ್ ಫೇಕ್ ವ್ಯೂಸ್ ಹಾಕ್ಬೋದು ಅಂತ ಗೊತ್ತಿತ್ತು. ಬಟ್ 12 ರೂಪೀಸ್ಗೆ ಈ ತರ 1000 ಅಂತ ಗೊತ್ತಿರಲಿಲ್ಲ ನಂಗೆ. ಸೊ ಹೊಸ ಡೇ ಹೊಸ ಇನ್ಫಾರ್ಮೇಶನ್. ನಂಬರ್ ಲೀಕ್. ಗೈಸ್ ಇವರು ಈ ಹುಡುಗ ಅವನೇ ಗೊತ್ತಾ, ಇವ್ನಿಗೆ 17 ಏಜ್ ಆಯ್ತಾ. ಗೂಗಲ್ ಪೇ ಓಪನ್ ಮಾಡ್ಬಿಟ್ಟು ಬ್ಯಾಲೆನ್ಸ್ ಓಪನ್ ಮಾಡ್ತೀನಿ ಅಂತ ಓಪನ್ ಮಾಡ್ದ. ಎಷ್ಟಿತ್ತು ಅಂತ ನೋಡಿದ್ರೆ ಎಷ್ಟಿತ್ತು ಗೊತ್ತಾ? 4,34,000 ರೂಪಾಯಿ ಇತ್ತು. ಆಮೇಲೆ ನನ್ನ ಫೋನ್ ಇಸ್ಕೊಂಡು ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಫೇಕ್. ಇವ ಫೇಕ್. ಎಷ್ಟೇನ
ಬ್ರೋ ನೇಮ್ ರೆಜಲ್ ಅಮುಲ್ ಬೇಬಿ ಫೇಕ್. ನಂಗೀಗ ಲೈಕ್ ಈ ಹುಡುಗ ಏನು ಆ ಥರ ಏನು ಮಾಡಿಲ್ಲ, ಬಟ್ ಇವನಿಗೆ ಅದು ಗೊತ್ತು. ಹೇಳ್ತಾ ಇದ್ದ ಏನೇನು ಮಾಡ್ಬೋದು ಅಂತ. ಯೂಟ್ಯೂಬ್ ಲೈಕ್ಸು, ಶೇರ್ಸು, ಕಮೆಂಟ್ಸಿಂದ ಹಿಡಿದು ಇನ್ಸ್ಟಾಗ್ರಾಮ್ ಯಾವ್ದ್ರಲ್ಲಿ ಬೇಕು ಎಲ್ಲದ್ರಲ್ಲೂ ಫೇಕ್ ಐತೆ. ಹುಡುಗ ಇಲ್ಲೇ ತೋರಿಸ್ತಾವ. ಇವಾಗ ಸಿಂಪಲ್ ಹೇಳ್ಬೇಕಂದ್ರೆ ಇವಾಗ 1.5K ವ್ಯೂಸ್ಗೆ 12 ರೂಪೀಸ್ ರಿಪೋರ್ಟ್. ಹಾಂ ಕರೆಕ್ಟ್, ರಿಪೋರ್ಟ್ ಕೂಡ ಇದೆ. ನಮ್ಮ ಸಚಿನ್ದು ಮೊನ್ನೆ ಅಕೌಂಟ್ ರಿಪೋರ್ಟ್ ಲೈಕ್ ಸಸ್ಪೆಂಡ್ ಆಗಿದ್ದು ಗೊತ್ತಾ. ಅದಕ್ಕೂ ಇದೇ ಕಾರಣ ಅನಿಸುತ್ತೆ. ಲೈಕ್ ಎಷ್ಟು ಈಸಿಯಾಗಿ ಲೈಕ್ ಸುಮ್ಮನೆ ಅಕೌಂಟ್ ಹಾಕೋದು, ದುಡ್ಡು ಕಳ್ಸೋದಷ್ಟೇ. ದುಡ್ಡು ಕೊಟ್ಬಿಟ್ಟು ರಿಪೋರ್ಟ್ ಮಾಡಿಸ್ತಾರಲ್ಲ. ಭಾಷೆ ಕನ್ನಡ. ಫೈನಲಿ ಎಲ್ಲಿದ್ದೀವಿ ಬಂದು. ಲೆಟ್ಸ್ ಗೋ. ಇವಾಗ ಏನಂದ್ರೆ ಗಾಡಿ ಬುಕ್ ಮಾಡಿದ್ವಲ್ಲ ರೆಂಟಲ್ಗೆ. ಸೊ ಆ ಗಾಡಿ ಇಸ್ಕೊಂಡು ರೂಮ್ಗೆ ಹೋಗ್ಬೇಕು. ರೂಮು ಇಲ್ಲಿಂದ 10 ಕಿಲೋಮೀಟರ್. ರೂಮ್ ಬೇಡ ಅನ್ಕೊಂಡಿದ್ವಿ, ಬಟ್ ಮಾಡ್ಬೇಕಾಯ್ತು. ಇವಾಗ ರೂಮ್ಗೆ ಹೋಗ್ಬೇಕು ಫಸ್ಟ್. ಸೊ ಈಗ ಅಲ್ಲಿದೆ ಗೊತ್ತಾ, ಅದೇ ಬೈಕ್ ಅನ್ಸುತ್ತೆ MT ಬುಕ್ ಮಾಡಿದ್ದು. ಸೊ ಈಗ ಇಲ್ಲಿ ಎಂಟ್ರಿ ಮಾಡಬೇಕು. ಹ್ಯಾಂಡ್ ರೈಟಿಂಗ್ ಅಜೀಬಾಗಿದೆ ನಂದು. ಸೊ ಇವಾಗ ಗಾಡಿ ಇಸ್ಕೊಂಡು ರೂಮ್ ಕಡೆ ಪಯಣ ಹೋಗ್ತಿದ್ವಿ. ಇಲ್ಲಿಂದ 10 ಕಿಲೋಮೀಟರ್ ಐತೆ. ಆಮೇಲೆ ಅಲ್ಲಿ ಸೊ ಓಕೆ, ಇವಾಗ ಇದರಲ್ಲೇ ಇವಾಗ ಸ್ಟೇ ಆಗ್ತಿರೋದು. ಈ ಥರ ರೆಡಿಯಾಗಿ ಕೊರಗಜ್ಜನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದನ್ನೇ ಹೇಳಿದ್ದು. ಏನಕ್ಕೆ ಇವಾಗ ಏನಕ್ಕೆ ಬೀಚ್ಗೆ ಹೋಗುವ. ಸೊ ಓಕೆ, ಹಾಂ ಈಗ ದೇವಸ್ಥಾನ ಮುಗಿಸ್ಕೊಂಡು ಬರ್ತೀನಿ. ದೇವಸ್ಥಾನ ತೋರಿಸ್ತೀನಿ. ಶಿಟ್ ಮ್ಯಾನ್ ದೊರಕಿ ಇದು ಲೇಬ. ಸೊ ಓಕೆ, ಈಗ ದೇವಸ್ಥಾನ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಅನ್ಸುತ್ತೆ. ಹೆಲ್ಮೆಟ್ ಬೇಡಲ್ಲ. ಹೆಲ್ಮೆಟ್ ತಗೋ. ಸೊ ಓಕೆ, ಈಗ ಅಲ್ಲಿ ಮುಂದೆ MT ಇದೆಯಲ್ಲ ಅದೇ ಗಾಡಿ. ಬಟ್ ಕ್ಲೈಮೇಟ್ ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. 10:30 11 ಗಂಟೆ. ಮೋಡ ಸೊ ಓಕೆ, ಈಗ ಅಲ್ಲೇ ಇದೆ. ಇಲ್ಲಿ ಅವ್ರಿಗೆ ಇವಾಗ ಸೇವ್ ಲೈಕ್ ಏನೋ ಕೊಡ್ಬೇಕಂತೆ, ಕೊಡ್ಬೋದು. ಸೊ ತಗೊಳ್ಳುವ. ಸೊ ಈಗ ಇದರಲ್ಲಿ ಏನೇನಿದೆ ಅಂದರೆ ಲಿಕ್ಕರು ಅಂದರೆ ಎಣ್ಣೆ, ಚಕ್ಲಿ, ಎಲೆ ಅಡಿಕೆ. ಸೊ ಇಷ್ಟಕ್ಕೆ 170 ರೂಪೀಸು ಅಣ್ಣ ಆಗಿದೆ. ಸೊ ಇಷ್ಟಕ್ಕೆ ಈಗ 170 ರೂಪೀಸ್. ಸೊ ಈಗ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಬ್ಲಾಗರ್ ರಂಜು ಅಂತೆ, ಮತ್ತು ಇವನು ಯಾರು ಬೈಕರ್ ಜಗನ್ನ. ಸೊ ಈಗ ಹೋಗ್ತಾ ಇದ್ದೀವಿ ಒಳಕ್ಕೆ, ಎಂಟ್ರೆನ್ಸ್ಗೆ. ದರ್ಶನ ಮಾಡ್ಕೊಂಡು ಸಿಗ್ತೀನಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಇದ್ದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ನೋಡಿ. ಆಮೇಲೆ ಸೊ ಓಕೆ, ಈಗ ಇಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಚಕ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಬೀಚ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಸೊ ಸಂಜೆ ಕೋಲ ಇಲ್ಲಿಲ್ವಂತೆ. ನಾವು ಇದೀವಿ ಗೊತ್ತಾ, ಅಲ್ಲೇ ಇರಬೇಕು. ಸೊ ಅಲ್ಲೇನಾದರೂ ಇಲ್ಲ ಅಂದರೆ ಡೈರೆಕ್ಟ್ RC ಮನೆ ಹೊಟ್ಟವನ. ಸೊ ಓಕೆ ಫೈನ್, ಸಿಗುವ ಆಮೇಲೆ. ಓಕೆ, ಈಗ ಸೋಮೇಶ್ವರ ಬೀಚ್ ಕಡೆ ಪಯಣ. ಇವಾಗ ರೂಮಿಗೆ ಬಂದಿದ್ದೀವಿ, ಪ್ರಸಾದ ಇಟ್ಟು ಒಂದು 10 ನಿಮಿಷ ಕುತ್ಕೊಂಡು ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ ಆಟಾಡೋಕ್ಕೆ. ನೆಕ್ಸ್ಟ್ ದಿನ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಬಟ್ ಅಲ್ಲಿ ತುಂಬ ದೂರ ಆಯ್ತು. ಇಲ್ಲಿಗೆ ಏನು ಮಾಡೋಕ್ಕಾಗಲ್ಲ. ನೋಡೋಣ ಇನ್ನು ಇನ್ನೇನಾಗುತ್ತೋ ಆಗೋದಿಲ್ಲ. ನಿಮಗೆ ತೋರಿಸ್ತಾ ಇರ್ತೀನಿ ದ ಲೈನ್ಸ್. ಸೊ ಗೈಸ್ ಫೈನಲಿ ಇಲ್ಲಿ ಸೋಮೇಶ್ವರ ಬೀಚಿಗೆ ಬಂದ್ವಿ. ಅವ್ನು ನೋಡ್ರಿ ಅವಲೇ ಮುಂದಕ್ಕೆ ಹೋಗಿರೋದು. ವ್ಯೂ ದೇಕೋ, ವ್ಯೂ ನೋಡ್ರಿ. ನೀರಲ್ಲಿ ಇಳಿಬೋದೆಲ್ಲೋ ಗೊತ್ತಿಲ್ಲ, ನೋಡುವ. ಸೊ ಓಕೆ, ಅಲ್ಲಿಂದ ಬೇರೆ ಕಡೆ ಬಂದ್ವಿ. ಇದೇ ವ್ಯೂ ಪಾಯಿಂಟ್ ಅಂದರೆ ಗೂಗಲಲ್ಲೆಲ್ಲ ಇರೋದು. ನೋಡಿ ಅಲ್ಲಿ ಮುಂದೆ ಕಾಣಿಸ್ತಿದೆ ಗೊತ್ತಾ, ಬೋಟು. ಸೊ ಈಗ ಹೊಟ್ಟೆ ಸಿಕ್ತಿತ್ತು ಅಂತ ಬಂದು ಬ್ರೆಡ್ ಆಮ್ಲೆಟ್ ತೊಗೊಂಡಿದ್ದೀನಿ. ಸೊ ಸೆಕೆಂಡ್ ಇಯರ್ ಕಿತ್ಕೊತಿದೆ ಸಿಗಿದೆ ಅಂದ್ಬಿಟ್ಟು. ಸ್ಟಾರ್ಟ್ ಆಯ್ತಾ?
ಕೈ ಉಳುಕಿದೆ, ಪ್ಯಾಂಟ್ ಎಲ್ಲ ಗಲೀಜಾಗಿದೆ. ಪುಣ್ಯಲ್ಲಿ ಬಂದು ನಿಂತಿದ್ದೆ, ಆರ ಪ್ರೆಸ್ ಮಾಡಕ್ ಹೋಗಿ ಆರ ಮೈನಸ್ ವಿಡಿಯೋ ಇಲ್ಲ ನೋಡಿ. ಸೊ ಗೈಸ್ ಇಲ್ಲಿ ಫಾ ಆಗ್ಬಿಟ್ಟಿದೆ. ನಾನಲ್ಲಿ ಅಲ್ಲಿ ಬಂಡೆ ಕಾಣಿಸ್ತಿದೆ ಗೊತ್ತಾ, ಹಿರಿಯರು ತೋರಿಸಿದ್ರೆ ಆಯ್ತು. ಆ ಬಂಡೆ ಮೇಲೆ ಫೋಟೋ ತೆಗಿಸ್ಕೊಂತ ಇದ್ದೆ. ಅಲ್ಲೊಂದ್ಸಲಿ ಪ್ಯಾಂಟ್ ಸುಮ್ಮನೆ ನಾನು ನೀರಿಗೆ ಇಳಿಬಾರ್ದು ಅಂತಾನೆ ಇದ್ದೆ. ಅವ್ನ ಅಜ್ಜಿ ಅದು ಯಾವ ಜೋಶಲ್ಲಿ ಬಿದ್ದ ಇವಾಗ ನೋಡ್ರಿ, ಇಲ್ಲಿ ಏನೋ ರೀಲ್ ಮಾಡಕ್ಕೆ ಅಂತ ಹೋಗಿ ಬಿದ್ದಂತೆ. ಬಿದ್ದಿದ್ದೀನಿ, ಕಾಣಿಸಲ್ಲ. ಅವನ ಅಜ್ಜಿ ಯಾಕಾರ ಬಿದ್ದು ಎಲ್ಲ ಅಂಟೆಂಟು ಬಿಸಿಲೈತೆ ಬಿಡು, ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಓಕೆ, ಈಗ ಇಲ್ಲಿ ಪ್ಯಾಂಟ್ ಒಣಗಾಕಿದ್ದೀನಿ, ಮುಂದೆ ರೀಲ್ ಮಾಡಬೇಕಿತ್ತು. ಸೊ ನೆಕ್ಸ್ಟು ರೀಲ್ ಮಾಡೋಕ್ಕೆ ಮುಂಚೆ ಹೋಗಿ ಸ್ನಾನ ಮಾಡ್ಕೊಂಬಂದು ರೀಲ್ ಮಾಡೋಣ ಅಂತ ಅನ್ಕೊಂಡು ನೋಡೋಣ ಏನೇನಾಗುತ್ತೋ. ಅವನ ಅಜ್ಜಿ ಅಲ್ಲೇ ನೋಡ್ರಿ ಎದುರ್ತಾರದು ನೋಡ್ರಿ, ಅದು ತಗೋ. ಆ ಬಂಡೆ ಮೇಲೆ ನಾನು ಬೆಲ್ಟ್ ಇಕ್ಕಿದ್ದೆ, ಅದು ಹೊಡ್ಕೊಂಡೈತೆ. ಅಂದರೆ ಲಾಸ್ಟಲ್ಲಿ ಇಟ್ಟಿದ್ದು ಅದು ಹೋಯ್ತು. ಸ್ವಾಹ. ಸೊ ಗೈಸ್, ಇವಾಗ ಟೈಮ್ ಒಂದು 3:15. ಇವಾಗ ರೆಡಿಯಾಗಿ ಕೂತೀನಿ. ಅವಲೇ ಬೀಚಲ್ಲಿ ಫಾರ್ಮ್ ಮೂಮೆಂಟೇ ಜಾಸ್ತಿ ಆಗೋಯ್ತು. ಏನು ಮಾಡೋಣ, ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋಗಿ ಬಿದ್ದು ಬಂದಿದ್ದು. ಇರಲಿ ಪರವಾಗಿಲ್ಲ. ಸೊ ಇವಾಗ ಈ ಥರ ರೆಡಿಯಾಗಿ ಏನೋ ರೋಲ್ಸ್ ತರಕ್ಕೆ ಹೋಗ್ತೀನಿ ಕೆಳಗೆ. ಅವ್ನು ಸ್ನಾನಕ್ಕೆ ಹೋಗಿದ್ದಾನೆ. ಆ್ಯಂಡ್ ಇವಾಗ ರೋಲ್ಸ್ ತಿನ್ಕೊಂಡು ರೆಸ್ಟ್ ತೊಗೊಂಡು ಡೈರೆಕ್ಟ್ ಅರ್ಶಿಣಿ ಮ್ಯಾಮ್ ಮನೆಗೆ, ಅಂದರೆ ಕೋಲಕ್ಕೆ ಹೋಗುವ. ಸೊ ಓಕೆ, ಇವಾಗ ಐಟಮ್ ಮತ್ತು ಜ್ಯೂಸ್ ತೊಗೊಂಡು ರೂಮ್ ಕಡೆ ಪಯಣ ಹೋಗ್ತಾ ಇದ್ದೀನಿ. ಎಷ್ಟು ಬಜೆಟ್ ಫ್ರೆಂಡ್ಲಿ ಮಾಡ್ಕೋಬೇಕು ಅಂದ್ಕೊಂಡ್ರೆ ನಾ ಈಗ ಹೋಗ್ತಿದ್ದೆ. ಏನೋ ಅಭ್ಯಾಸನೋ ಏನೋ ಒಂದು ಗೊತ್ತಿಲ್ಲ. ಸೊ ಓಕೆ, ಈಗ ರೂಮ್ಗೆ ಹೋಗಿ ತಿನ್ನೋದೇ ಕೆಲಸ. ಸೊ ಓಕೆ, ಈಗ ಫುಲ್ ನಿದ್ದೆ ಬಂದಿತ್ತು. ಸೊ ಮಲಗಿಬಿಟ್ಟಿದೆ. ಟೈಮ್ 7 ಗಂಟೆಗೆ. ಇವಾಗ ಓಡ್ತಾ ಇದ್ದೀವಿ ಅರ್ಶಿಣಿ ಮ್ಯಾಮ್ ಮನೆ ಕಡೆ. ಸೊ ಇಲ್ಲಿಂದ 1 ಅವರ್ ಜರ್ನಿ ವಾಯ್ಸ್ ಬರ್ತಿದೆ ಅನಿಸುತ್ತೆ. ಸೊ ಓಕೆ, ಅಲ್ಲಿ ಹೋಗಿ ಸಿಗ್ತೀನಿ. ಇಲ್ಲ ದಾರಿ ಏನಾದರೂ ಆದರೆ ಅದನ್ನು ತೋರಿಸ್ತೀನಿ. ಇವಾಗ ಇನ್ನೂ ಹೋಗ್ತಾ ಇದ್ದೀವಿ. ಫುಲ್ ಕಾಡ್ ರೋಡ್ ಥರ ಐತೆ. ಇವಾಗ ಹೆಂಗೋ ಹೋಗ್ತಾ ಇದ್ದೀವಿ. ಬೆಳಗ್ಗೆ ರಿಟರ್ನ್ ಮಿಡ್ ನೈಟ್ ಬರಬೇಕಲ್ಲ, ಅವಾಗ ಹೆಂಗಿರುತ್ತೋ ಅಂತ ಅವಾಗೇ ಅನಿಸ್ತಿದೆ. ಒಂಥರ ಫೀಲಿಂಗು. ಫುಲ್ ಕಾಡ್ ರೋಡ್ ನೋಡ್ರಿ, ಏನಂದ್ರೆ ಏನೂ ಇಲ್ಲ. ಒಂದು ಲೈಟ್ ಕೆಲವು ಗಾಡಿಗಳು ಬರ್ತಿದೆ ಇವಾಗ. ಬಟ್ ಬೆಳಗ್ಗೆ ನೋಡೋಣ, ಇರಲಿ. ಸೊ ಓಕೆ, ಫೈನಲಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನಡೀತದೆ. ಓಡುವ ಬಂದಿದ್ದು ರೋಡ್ ಮಾತ್ರ ಹೆವಿ ಹಾರಿಬಲ್ ಆಗಿದೆ. ಒಂಥರ ಭಯ. ಅದಕ್ಕೆ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿದೆ ಇವಾಗ. ಸಿಗು. ಸೊ ಓಕೆ, ಈಗ ಇಲ್ಲಿ ಬಂದಿದ್ದೀವಿ. ಲೈಕ್ ಇದನ್ನು ವಿಡಿಯೋ ಮಾಡೋದು ಬೇಡ ಅಂತ ಅರ್ಶಿಣಿ ಮ್ಯಾಮ್ ಹೇಳಿದ್ರು. ಸೊ ಯಾವುದೇ ವಿಡಿಯೋ ಮಾಡ್ತಿಲ್ಲ. ಇದನ್ನು ನೋಡಿಕೊಂಡು ಲೈಕ್ ಇನ್ನು ಸ್ವಲ್ಪ ತಿದ್ದು ಓಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನ್, ಇಲ್ಲಿ ಅಲ್ಲೇ ಇದ್ದಾರೆ ಅರ್ಶಿಣಿ ಮ್ಯಾಮ್. ಅಲ್ಲಿ ಬ್ಲರ್ ಆಗಿದೆ. ಸೊ ಓಕೆ ಫೈನ್. ಈಗ ಇನ್ನೊಂದು ಅರ್ಧ ಗಂಟೆ 1 ಅವರ್ ಇದ್ದು ನೋಡೋಣ. ಸೊ ಓಕೆ, ಈಗ ತಟ್ಟೆಗೆ ಅನ್ನ ಹಾಕ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಏನಂದರೆ ಹೊಟ್ಟೆ ಫುಲ್ ಆಗಿತ್ತಲ್ಲ. ಸೊ ಇಬ್ಬರು ಒಂದರಲ್ಲೇ ತಿನ್ನೋಣ ಅಂತ ಸ್ವಲ್ಪ ತಾತಂದು ಮನೆ ಅಂತ ಮ್ಯಾಮ್ ಅವ್ರದ್ದು. ಸೊ ಹಿಂದಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ರೆಡಿ ಆಗ್ತಿದ್ದಾರಲ್ಲ. ಸೊ ಈಗ ಅದೇ ನೋಡ್ಕೊಂಡು ಹೋಗೋದ ಇಲ್ಲ ಹಂಗೆ ಹೊಡೋದ, ಅದನ್ನು ಡಿಸೈಡ್ ಮಾಡಬೇಕು. ಹೊಡ್ತಿಲ್ಲ. ಬಟ್ ನಾವು ಬಂದಿದ್ದು ರೋಡ್ ನೋಡಿದಾಗ ಹೆಂಗೆ ಅನ್ಸ್ಬಿಟ್ಟಿತ್ತು ಅಂದರೆ, ಇವನು ಎಲ್ಲ ನಿನ್ನಿಂದನೇ ಅಂದ್ಬಿಟ್ಟಿದ್ದ. ಓಕೆ, ಸಿಕ್ಕು ಆಮೇಲೆ. ಈಗ ಮ್ಯಾಮಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ. ಬಾಯ್ ಮ್ಯಾಮ್, ಥ್ಯಾಂಕ್ ಯು. ಬಾಯ್ ಬ್ರೋ. ಅಲ್ಲಿ ನೋಡಿಕೊಂಡು ಸತ್ಯದೇವತೆ ನೋಡಿಕೊಂಡು ಡೈರೆಕ್ಟ್ ರೂಮಿಗೆ ಬಂದಿದ್ದೀವಿ. ಈಗ ಅವಲೇ ಬಂದ್ವಲ್ಲ, ಆ ದಾರಿಯಲ್ಲಿ ಬಂದಿಲ್ಲ, ಬೇರೆ ದಾರಿಯಲ್ಲಿ ಬಂದ್ವಿ. ಸೊ ಏನು ಹೇಳ್ಬೇಕು ಗೊತ್ತಾಯ್ತಿಲ್ಲ. ಸೊ ಬೇರೆ ದಾರಿಯಲ್ಲಿ ಬಂದು ಇವಾಗ ಆರಾಮಾಗಿ ಬಂದು ರೂಮಲ್ಲಿ ಮಲಗಿದ್ದೀವಿ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದು ಟ್ರೈನ್ ಕ್ಯಾಚ್ ಮಾಡಬೇಕು. ಇನ್ನು ಟಿಕೆಟ್ ಬೇರೆ ಕ್ಯಾನ್ಸಲ್ ಆಗಿದೆ. ಸೊ ಇವಾಗ ಜನರಲ್ಗೆ ಹೋಗ್ಬೇಕು. ಒಳ್ಳೆ ತಲೆನೋವು. ಓಕೆ, ಈಗ ಮಲಗುವ ಸಮಯ.
ಸಿಗುವೆ ನಾಳೆ. ಬಾಯ್, ಗುಡ್ ನೈಟ್. ಸೊ ಓಕೆ ಗೈಸ್, ಇವತ್ತು ಟೈಮ್ ಬಂದು 5:30 ಬೆಳಗ್ಗೆ. ಇಲ್ಲಿ ಫಾರ್ಮ್ ಮೂಮೆಂಟ್ ಏನಾಗಿದೆ ಗೊತ್ತಾ, ಕಾಣಿಸ್ತಿದೆ, ಮಳೆ ಬರ್ತಿದೆ, 7 ಗಂಟೆಗೆ ಟ್ರೈನ್ ಇದೆ, ಅಲ್ಲೋಗಿ ಗಾಡಿ ಕೊಟ್ಟು ಮತ್ತೆ ಇನ್ನೊಂದು ಇವಾಗ ಸೆಂಟ್ರಲಲ್ಲಿ ಗಾಡಿ ಕೊಟ್ಟು ಮತ್ತೆ ಜಂಕ್ಷನ್ಗೆ ಹೋಗ್ಬೇಕು. ಇಲ್ಲಿ ನೋಡಿದ್ರೆ ಮಳೆ ಬರ್ತಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಇನ್ನೊಂದು 5-10 ನಿಮಿಷದಲ್ಲಿ ಮಳೆ ನಿಂತರೆ ಸರಿ, ಇಲ್ಲಾಂದರೆ ಬರಬೇಕು. ತಲೆ ಕೆಡ್ತದೆ. ಸೊ ಇರಲಿ, ಏನೇನಾಗುತ್ತೆ ಅಂತ ನಾನು ತೋರಿಸ್ತೀನಿ. ಟ್ರೈನ್ ಮಿಸ್ ಮಾಡ್ಕೋಬಾರ್ದು ಇವಾಗ. ಹೇಗಿದೆ ಎತ್ಕೊಳ್ಳಿಲ್ಲ. ಸೊ ಈಗ ಇಲ್ಲಿ ಬೀಗ ಎಲ್ಲಿದೆ, ಬೀಗ ಎಲ್ಲಿದೆ, ಹೆಲ್ಮೆಟ್ ತೊಗೊಂಡಿಲ್ಲ. ಇಲ್ಲ ಟವಲ್ ಕಾಣೋದು, ನೀರು ಏನು ಬೇಡ. ಸೊ ಓಕೆ, ಆನ್ ಆಗಿದೆ, ವಿಡಿಯೋ ಆನ್ ಆಗಿದೆ. ಈಗ 5:45 ಆಗಿದೆ. ಮಳೆ ಇನ್ನೂ ಚೆನ್ನಾಗಿ ಬರ್ತಿದೆ, ಬಟ್ ಬೇರೆ ದಾರಿ ಇಲ್ಲ ಅಂತ ಓಡ್ತಾ ಇದ್ದೀವಿ. ಇವಾಗ ಅಲ್ಲಿ ದೇವಸ್ಥಾನ ಹತ್ರ, ಇವಾಗ ಇನ್ನೊಂದು ದೇವಸ್ಥಾನ ಇದೆ ಕೊರಗಜ್ಜಂದು, ಅದರಿಂದ ಆಚೆನೇ ಮಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಆಚೆ ಮಕ್ಕೊಂಡು ಆಮೇಲೆ ನೋಡ್ಬೇಕು. ಬಟ್ ಇನ್ನೂ ಮಳೆ ಜೋರಾಗ್ತಿದೆ, ನಿಲ್ತಿಲ್ಲ. ಅವಾಗ ನೆನ್ಕೊಂಡೋಗೋದು ಅಷ್ಟೇ, ಇನ್ನೇನು ಬೇರೆ ದಾರಿ ಇಲ್ಲ ನನಗೆ. ಓಕೆ, ಸಿಗುವೆ ದೇವಸ್ಥಾನದ ಹತ್ರ ಸಿಗೋಣ. ಸೊ ಇವಾಗ ಇಲ್ಲಿ ಚೆಕ್ಔಟ್ ಆಗ್ತಿದ್ದೀವಿ. ಥ್ಯಾಂಕ್ಸ್ ಬೈ. ಸೊ ಈಗ ಇಲ್ಲಿ ಚೆಕ್ಔಟ್ ಆಯಿತು, ಕೀ ಕೊಟ್ಬಿಟ್ಟು ಓಡ್ತಾ ಇದ್ದೀನಿ ಇವಾಗ. ಸೊ ಇನ್ನು ನೋಡ್ರಿ, ಮಳೆ ಇನ್ನೂ ಬರ್ತಾನೆ ಇದೆ. ಎತ್ತಾಯ್ತು, ಗಾಡಿ ಎತ್ತು. ಸೊ ಓಕೆ ಈಗ ಸಿಗ್ತೀನಿ, ದೇವಸ್ಥಾನ ಹತ್ರ ಹೋಗಿ ಸಿಗ್ತೀನಿ ರೀ. ದೇವಸ್ಥಾನ ಹತ್ರ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಒಂದ್ಸಲಿ ಟ್ರೈ ಮಾಡೋಣ ದೇವಸ್ಥಾನ ಹತ್ರಕ್ಕೆ, ಓಡೋಣ ಅಷ್ಟು. ಫೈನ್. ಓಕೆ ಗೈಸ್, ಇವಾಗ ಅಲ್ಲಿ ಮಳೆ ಸ್ವಲ್ಪ ಸ್ಲೋ ಆಯಿತು. ಅವನು ಅಲ್ಲೇ ಇದ್ದಾನೆ, ಬರಲಿಲ್ಲ. ಸೊ ನಾನು ಮುಂದೆ ಏನಾದರೂ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಲೈಕ್ ನಿನ್ನೆ ಗೊತ್ತಿರಲಿಲ್ಲ ಬರ್ತಿದ್ದೆ, ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಬಂದಿದ್ದೆ, ನೋಡಲೇಬೇಕು ಅನಿಸಿ ಲೇಟ್ ಆಗಿದ್ರು ಪರವಾಗಿಲ್ಲ ಅಂತ ಬಂದಿದ್ದೀನಿ. ಕೊರಗಜ್ಜನ ದೇವಸ್ಥಾನ. ಸೊ ಓಕೆ, ದರ್ಶನ ಮಾಡ್ಕೊಂಡು ಓಡ್ತಾ ಇದ್ದೀನಿ. ಅವನಲ್ಲೇ ಕಾಯ್ದೆ ನೋಡಿ. ಸೊ ಇಲ್ಲಿ ಶೂ ಬಿಟ್ಟಿದೆ, ಶೂನು ಫುಲ್ ಗಲೀಜಾಗಿರುತ್ತೆ ಇವಾಗ, ಮತ್ತೇನು ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ಫೈನ್, ಇರಲಿ. ಸಿಗ್ತೀನಿ ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ. ಇನ್ನೊಂದು ಇವಾಗ ಸೆಂಟ್ರಲ್ ಹತ್ರ ಹೋಗೋದು. ಸೆಂಟ್ರಲ್ ಇಂಟು ಇವಾಗ ಜನರಲ್ಗೆ ಹೋಗ್ಬೇಕು. ಸೊ ಜನರಲ್ ಅಂತೀನಿ, ಜಂಕ್ಷನ್ಗೆ ಹೋಗ್ಬೇಕು. ಓಕೆ ಗೈಸ್, ಇವಾಗ ಮಂಗಳೂರು ಸೆಂಟ್ರಲ್ಗೆ ಹೋಗ್ತೀನಿ, ಗಾಡಿ ಬಿಟ್ಟು ನೆಕ್ಸ್ಟ್ ಜಂಕ್ಷನ್ಗೆ ಹೋಗ್ಬೇಕು. ಸೊ ಟೈಮ್ ತುಂಬ ಕಡಿಮೆ ಇದೆ, ಆದಷ್ಟು ಬೇಗ ಕವರ್ ಮಾಡಬೇಕು ನಿಮಗೆ. ಸೊ ಸೆಂಟ್ರಲ್ಗೆ ಹೋಗಿಲ್ಲ ಅಂದರೆ ಜಂಕ್ಷನ್ಗೆ ಹೋಗಿ ಸಿಗ್ತೀನಿ, ಓಕೆನಾ? ಓಕೆ, ಇವಾಗ ಫೈನಲಿ ಈ ಅಂಗಡಿಗೆ ಬಂದ್ವಿ. ಸೊ ಇದಿವಾಗ ಅಲ್ಲಿ ಕೊಡ್ಬೇಕು. ಯಾವ ಕಂಡೀಷನಲ್ಲಿ ತೊಗೊಂಡಿದ್ವೋ ಅದೇ ಕಂಡೀಷನಲ್ಲಿ ತಂದು ಬಿಟ್ಟು, ಚೆನ್ನಾಗಿತ್ತು ಗಾಡಿ, ಒಂಥರ ಸೇಫಾಗಿ ಬಂದ್ವಿ. ಅವ್ರಿಗೆ ಫೋನ್ ಮಾಡೋಕೆ ರಿಸೆಪ್ಷನ್ ಕೀ ಕೊಟ್ಟು ಓಡ್ತಾ ಇದ್ದೀವಿ. ಥ್ಯಾಂಕ್ಸ್ ಅಣ್ಣ. ಸೊ ಈಗ ಇಲ್ಲಿ ಈ ಅಣ್ಣಂಗೆ ಕೀ ಕೊಟ್ಟು ಗೇಟ್ ಕ್ಲೋಸ್ ಮಾಡಿ ಓಡುವ. ನೆಕ್ಸ್ಟ್ ಈಗ ಡೈರೆಕ್ಟ್ ಗಾಡಿ ಕೊಟ್ಟಾಯ್ತು. ಬೆಂಗಳೂರು ಅಂತ ಇಲ್ಲ, ಇನ್ನು ಟ್ರೈನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಿನ್ನ. ಇವಾಗ ಬೆಳಗ್ಗೆ ಹೊತ್ತು ವ್ಯೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಏನು ಗೊತ್ತಿಲ್ಲ. ಇವಾಗ ಆಟೋಗೆ ಅದು ಆ ಕಡೆ ನಡ್ಕೊಂಡು ಹೋಗೋಣ. ಸೊ ಆಟೋ ಹತ್ತಿ ಡೈರೆಕ್ಟ್ ಜಂಕ್ಷನ್ಗೆ ಹೋಗ್ಬೇಕು. ಇವಾಗ 6:17. ಸೊ ಟ್ರೈನ್ ಬರೋಕ್ಕಿಂತ ಮುಂಚೆ ಹೋಗ್ಬೇಕು, ಬಿಕಾಸ್ ಜಾಗ ಸಿಗಬೇಕಲ್ಲ, ಅದಕ್ಕೋಸ್ಕರ. ಏನು ಕೈ ಆಗ್ತಾ ಆಟೋರು ಯಾರೋ ಬಂದರು. ಜಂಕ್ಷನ್ ಎಷ್ಟು? ಓಕೆ, ಇವಾಗ ಮ್ಯಾಂಗ್ಳೂರು ಜಂಕ್ಷನ್ಗೆ ಬಂದಿದ್ದೀವಿ. ಸೊ ಈಗ ಎಲ್ಲೋಗಿ ಟಿಕೆಟ್ ತೊಗೊಳೋದೊಂದು ಬಾಕಿ ಅಷ್ಟೇ. ಇವಾಗ ಟಿಕೆಟ್ ತೊಗೊಂಡು ಅಲ್ಲಾಗಿ ಲೈಕ್ ಆ ಪ್ಲ್ಯಾಟ್ಫಾರ್ಮ್ ಎಷ್ಟು ತಿಳ್ಕೊಂಡು ಅಲ್ಲಿ ವೆಯ್ಟ್ ಮಾಡಬೇಕಷ್ಟೇ. ಇವಾಗ ಟ್ರೈನ್ ನಂಬರಾ ಯಶವಂತಪುರ ಎಕ್ಸ್ಪ್ರೆಸ್ ಒಂದೇ ಇರೋದು, ಬೆಂಗಳೂರಿಗೆ ಒಂದೇ ಟ್ರೈನೇ ಇರೋದು. ಓಕೆ, ಸಿಗ್ತೀನಿ ಟಿಕೆಟ್ ತೊಗೊಂಡು. ಫುಲ್ ಖರ್ಚು ಮಾಡ್ತೀಯಾ ನೀನು? ಹಾಕೋದೆಲ್ಲ ನಾನು ತಗೊಂತೀನಿ ಮಾಡಿ ರಿಸ್ಕಿ. ಸೊ ಗೈಸ್, ಇವಾಗ ಇಲ್ಲಿ ಟ್ರೈನ್ ಫುಲ್ಲು ಖಾಲಿ, ಆರಾಮ ಜಾಗ ಸಿಕ್ತು, ಬಂದು ಕೂತಿದ್ದೀವಿ.
ಇರಲಿ, ಒಳ್ಳೆಯದು, ಬೇಗ ಬಂದಿದ್ದು. ನೆಕ್ಸ್ಟ್ ಸಿನಿಮ್ಯಾಟಿಕ್ ವ್ಯೂ ಹೋಗ್ತೀವಿ. ಓಕೆ, ಈಗ ಟೈಮ್ 12:15. ಸೊ ಈಗ ಈ ವಿಷಯ ಏನಂದರೆ ಹೊಟ್ಟೆ ತುಂಬ ಹಸಿದಿದೆ. ನಮ್ಮ ಪ್ರಜು ಹಾಸನಲ್ಲಲ್ವ ಇರೋದು. ಸೊ ಈಗ ಸಕಲೇಶ್ಪುರ, ಅದಾದ್ಮೇಲೆ ಹಾಸನ. ಸೊ ಅವನಿಗೆ ಬಿರಿಯಾನಿ ಥರ ಕೇಳಿದ್ದೀನಿ. ಸೊ ಅವಾಗ ಬ್ಯಾಟಿಂಗ್ ಆಡಬೇಕು. ಸೊ ಅವನು 5 ನಿಮಿಷ ಮೀಟ್ ಮಾಡೋಕ್ಕೋಸ್ಕರ ಬರ್ತಿದ್ದಾನೆ. ಹೊಟ್ಟೆ ಹಸಿತಿದೆ, ಅಷ್ಟೇ ವಿಷಯ. ಆಚೆ ಬರ್ತೀನಿ ನಾನು. ಅಲ್ಲ ಗೈಸ್, ಇಲ್ಲಿ ನಮ್ಮ ಪ್ರಜು ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಹತ್ತು ಕಡೆಯಿಂದ ಎಂಟ್ರಿ ಕೊಡ್ತಾನೋ ಗೊತ್ತಿಲ್ಲ, ವೇಟಿಂಗು. ಹತ್ತು ಕಡೆಯಿಂದನೇ ಬರ್ತಾ ಇದ್ದಾನೆ ಅನಿಸುತ್ತೆ. ಎಲ್ಲಿರ್ಬೋದು ಅಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕೊಂಡ್ ಬರ್ತಾವ ನೋಡ್ರಿ ಕಳ್ಳ. ಅಲ್ಲಿ ಮಕ ಮುಚ್ಕೊಂಡ್ ಬರ್ತಾವನೆ ಬ್ಲೂ ಕಲರ್ ಶರ್ಟ್ ಹಾಕೊಂಡು. ಟಿ.ಕೆ. ಪ್ರಜು. ಹತ್ತು ಕಡೆ ಅದು ಮಣಿ ಬ್ರೋ ಅನ್ಸುತ್ತೆ. ಇಬ್ರು ಬರ್ತಾವ್ರೆ. ಏನ್ರಿ ಹೀರೋ? ಆಯ್ತಾಯ್ತು. ವಾಟ್ ಬ್ರೋ? ಮಣಿ ಬ್ರೋ ಓಕೆ. ಮಣಿದು ಇರ್ತಾರನೆ ಇತ್ತಾನೆ ಮಕ್ಕ. ಸೊ ಗೈಸ್, ಫೈನಲಿ ನಮ್ಮ ಪ್ರಜು ಇಲ್ಲಿ ಬಿರಿಯಾನಿ ತಿನ್ಕೊಟ್ಟ. ಸೊ ಥ್ಯಾಂಕ್ ಯು ಪ್ರಜು, ಥ್ಯಾಂಕ್ ಯು. ಈಗ ಹೊರಗಡೆ ಹೋಗ್ತೀನಿ ಅಷ್ಟೇ. ಹಲೋ, ಇಲ್ಲೇ ಇದ್ದೀನಿ ನಾನು. ಸೊ ಫೈನಲಿ ಹೋಮ್ ಅಲ್ಲ, ಇನ್ನು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಇಳಿದು ಈಗ ಮನೆ ಕಡೆ ಪಯಣ. ಫುಲ್ ಮತ್ತೆ ಟಯರ್ಡ್ ಆಗಿದೆ. ಸೊ ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ. ಸೊ ಫೈನಲಿ ರೀಚ್ ಹೋಮ್. ಸೊ ಈ ವಿಡಿಯೋನ ಲೈಕ್ ಮಾಡಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲಿ ನೋಡ್ರಿ, ಅಲ್ಮುರ್ಕ ಕಾಣಿಸ್ತಾನೆ. ಅಲ್ಮುರ್ಕ. ಓಕೆ, ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. Until then, take care. Bye.